ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ಟೋಟಲ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 200 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಇವತ್ತು 201ರಿಂದ 240ರವರೆಗೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. 201ನೇ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಮತ್ತು ಲವಣಾಂಶಗಳನ್ನು ಸಾಗಿಸುವ ಅಂಗಾಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಝೈಲಮ್. ಝೈಲಮ್ ಏನು ಮಾಡುತ್ತಪ್ಪ ಅಂದರೆ ಸಸ್ಯಗಳಲ್ಲಿ ನೀರು ಮತ್ತು ಲವಣಾಂಶವನ್ನು ಸಾಗಿಸುತ್ತೆ. ಈ ಯಾವ ರೀತಿ ಸಾಗಿಸುತ್ತಪ್ಪ ಅಂದರೆ ಇದು ಬೇರುಗಳ ಮೂಲಕ ಮೇಲ್ಮುಖವಾಗಿ, ಅಂದರೆ ಬೇರುಗಳ ಮೂಲಕ ಈ ಝೈಲಮ್ ಅಂಗಾಂಶವು ನೀರು ಮತ್ತು ಲವಣಾಂಶವನ್ನು ಮೇಲ್ಮುಖವಾಗಿ ಸಾಗಿಸುತ್ತೆ. ಸಸ್ಯಗಳಲ್ಲಿ ಎಲೆಗಳಿಂದ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವ ಅಂಗ. ನೋಡಿ, ಸಸ್ಯಗಳ ಎಲೆಗಳಲ್ಲಿ ಏನಾಗುತ್ತೆ, ಪತ್ರ ಹರಿತಿರುತ್ತೆ. ಆ ಪತ್ರ ಹರಿತಿನಲ್ಲಿ ಏನು ತಯಾರಾಗುತ್ತೆ? ಆಹಾರ ತಯಾರಾಗುತ್ತೆ. ಎಲ್ಲಿ? ಸಸ್ಯಗಳಲ್ಲಿ. ಅದು ಯಾವ ಕ್ರಿಯೆ ಮೂಲಕ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಯಾರಾಗುತ್ತೆ. ಹಾಗಾದರೆ ಸಸ್ಯಗಳಲ್ಲಿ ಏನು ಎಲೆಗಳಲ್ಲಿ ಆಹಾರ ತಯಾರಾಗಿರ್ತೈತಲ್ಲ, ಆ ಆಹಾರವನ್ನು ಸಸ್ಯದ ಇತರೆ ಭಾಗಗಳಿಗೆ ಸಾಗಿಸುವಂಥ ಅಂಗ ಯಾವುದತ್ತೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಫ್ಲೋಯಮ್. ಫ್ಲೋಯಮ್ ಏನು ಮಾಡುತ್ತಪ್ಪ ಅಂದರೆ ಇದು ಎಲೆಗಳಿಂದ ಆಹಾರವನ್ನು ಏನು ಮಾಡುತ್ತೆ, ಸಸ್ಯದ ಇತರ ಭಾಗಗಳಿಗೆ ಸಾಗಿಸುತ್ತೆ. ಮುಂದಿನ ಪ್ರಶ್ನೆ, ರಕ್ತವು ಒಂದು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ರಕ್ತವು ಒಂದು ದ್ರವ ಸಂಯೋಜಕ ಅಂಗಾಂಶ. ಎಂಥ ಅಂಗಾಂಶ? ದ್ರವ ಸಂಯೋಜಕ ಅಂಗಾಂಶ. ರಕ್ತದ pH ವ್ಯಾಲ್ಯೂ ನಾವಂತೂ ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಎಷ್ಟಪ್ಪ ಅಂದರೆ 7.4 ಆಗಿರುತ್ತೆ. ಎಷ್ಟಾಗಿರುತ್ತೆ? 7.4. ಇದು ರಕ್ತದ pH ವ್ಯಾಲ್ಯೂ. ರಕ್ತದ ರೋಗಗಳು ಮತ್ತು ಚಿಕಿತ್ಸೆಯ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡ್ಯಾಶ್ ಎನ್ನುವರು. ಇದಕ್ಕೆ ಸರಿಯಾದ ಉತ್ತರ ಹೆಮಟಾಲಜಿ. ಏನಂತ ಕರಿತೀವಿ? ಹೆಮಟಾಲಜಿ. ಇದು ರಕ್ತದ ರೋಗಗಳು ಮತ್ತು ಚಿಕಿತ್ಸೆಯ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ಅದೇ ರೀತಿಯಾಗಿ ಆಂಕೋಲಜಿ ಅಂದರೆ ಇದು ಕ್ಯಾನ್ಸರ್ ರೋಗದ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ವೈಜ್ಞಾನಿಕ ಕ್ಯಾನ್ಸರ್ ರೋಗದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಆಂಕೋಲಜಿ ಅಂತ ಕರಿತೀವಿ. ಕಾರ್ಡಿಯಾಲಜಿ ಅಂದರೆ ಹೃದಯದ ಕುರಿತು ವೈಜ್ಞಾನಿಕ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ನೆಕ್ಸ್ಟ್ ಎಪಿಕಲ್ಚರ್ ಅಂದರೆ ಏನಪ್ಪ ಅಂದರೆ ಜೇನು ಸಾಕಾಣಿಕೆ. ಎಪಿಕಲ್ಚರ್ ಅಂದರೆ ಜೇನು ಸಾಕಾಣಿಕೆ. ಆಂಕೋಲಜಿ ಅಂದರೆ ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಕಾರ್ಡಿಯಾಲಜಿ ಅಂದರೆ ಹೃದಯದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಎಪಿಕಲ್ಚರ್ ಅಂದರೆ ಜೇನು ಸಾಕಾಣಿಕೆಯ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ಅದೇ ರೀತಿಯಾಗಿ ಹೆಮಟಾಲಜಿ ಅಂದರೆ ರಕ್ತದ ರೋಗಗಳು ಮತ್ತು ಚಿಕಿತ್ಸೆಯ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ಈ ಕೆಳಗಿನ ಯಾವುದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ಈ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಅದಾವಲ್ಲ, ಇವು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತವೆ. ಕೆಂಪು ರಕ್ತ ಕಣಗಳ ಜೀವಿತಾವಧಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಡಿ 120 ದಿನಗಳು. ನೋಡಿ, ರೆಡ್ ಬ್ಲಡ್ ಸೆಲ್ಸ್ RBC ಅಂತ ಕರಿತೀವಿ ನಾವು. ರೆಡ್ ಬ್ಲಡ್ ಸೆಲ್ನ ಜೀವಿತಾವಧಿ ಎಷ್ಟಪ್ಪ ಅಂದರೆ 120 ದಿನಗಳು. ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಮ ಅಥವಾ ಪ್ಲೀಹ. ಇಲ್ಲಿ ಗುಲ್ಮ ಅಥವಾ ಅಂದರೂ ಒಂದ, ಪ್ಲೀಹ ಅಂದರೂ ಕೂಡ ಒಂದ. ಇದಕ್ಕೆ ಏನಂತ ಕರಿತೀವಿ ನಾವು? ಕೆಂಪು ರಕ್ತ ಕಣಗಳ ಸ್ಮಶಾನ ಅಂತೇಳಿ ಕರಿತೀವಿ. ವಯಸ್ಕರಲ್ಲಿ ಕೆಂಪು ರಕ್ತವು ಎಲ್ಲಿ ಉತ್ಪತ್ತಿಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಸ್ಥಿಮಜ್ಜೆ. ನೋಡಿ, ವಯಸ್ಕರಲ್ಲಿ ಕೆಂಪು ರಕ್ತವು ಎಲ್ಲಿ ಉತ್ಪತ್ತಿ ಆತೈತಿ? ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತೈತಿ. ಹಾಗಾದರೆ ಚಿಕ್ಕ ಮಕ್ಕಳಲ್ಲಿ ಗುಲ್ಮದಲ್ಲಿ ಉತ್ಪತ್ತಿ ಆಗ್ತೈತಿ. ಕೆಂಪು ರಕ್ತವು ಚಿಕ್ಕ ಮಕ್ಕಳಲ್ಲಿ ಗುಲ್ಮದಲ್ಲಿ ಉತ್ಪತ್ತಿ ಆಗುತ್ತೆ, ಆದರೆ ವಯಸ್ಕರಲ್ಲಿ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗುತ್ತೆ. ವಿಟಮಿನ್ B12 ಕೊರತೆಯಿಂದ ಉಂಟಾಗುವ ರೋಗ. ಇದಕ್ಕೆ ಸರಿಯಾದ ಉತ್ತರ ಅನಿಮಿಯಾ ಅಥವಾ ರಕ್ತಹೀನತೆ. ವಿಟಮಿನ್ B12 ಕೊರತೆಯಿಂದ ಯಾವ ರೋಗ ಬರ್ತೈತೆ ಅಂದರೆ ಅನಿಮಿಯಾ ಅಥವಾ ರಕ್ತಹೀನತೆ ಅನ್ನುವಂಥ ರೋಗ ಬರ್ತೈತಿ. ಅದೇ ರೀತಿಯಾಗಿ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಕೇಳ್ಬೋದು ನಿಮಗೆ. ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದಾಗ ಉಂಟಾಗುವಂಥ ಕಾಯಿಲೆ ಯಾವುದತ್ತೆ ಪ್ರಶ್ನೆ ಕೇಳ್ಬೋದು. ನೋಡಿ, RBC ಸಂಖ್ಯೆ ಕಡಿಮೆಯಾದಾಗ ಉಂಟಾಗುವ ಕಾಯಿಲೆ ಯಾವುದತ್ತೆ ಪ್ರಶ್ನೆ ಕೇಳ್ಬೋದು. ಅವಾಗ ನೀವು ರಕ್ತಹೀನತೆ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಈ ಕೆಳಗಿನ ಯಾವುದನ್ನು ಸೋಲ್ಜರ್ ಆಫ್ ದಿ ಬಾಡಿ ಅಥವಾ ದೇಹದ ಸೈನಿಕರು ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು ಅಥವಾ
ವೈಟ್ ಬ್ಲಡ್ ಸೆಲ್ಸ್ WBCಯನ್ನು ನಾವೇನಂತ ಕರಿತೀವಿ, ಸೋಲ್ಜರ್ಸ್ ಆಫ್ ದಿ ಬಾಡಿ ಅಥವಾ ದೇಹದ ಸೈನಿಕರು ಅಂತ ಕರಿತೀವಿ. ಈಗ ಯಾಕೆ ಕರಿತೀವಪ್ಪ ಅಂದರೆ ನಮಗೆ ಏನು ಯಾವುದೇ ಒಂದು ಹೊಸ ರೋಗ ಅಥವಾ ಯಾವುದೇ ಒಂದು ಸೂಕ್ಷ್ಮಾಣುಜೀವಿ ನಮ್ಮ ದೇಹದಲ್ಲಿ ಸೇರ್ಕೋತಪ್ಪ ಅಂದ್ರೆ ಅದರ ವಿರುದ್ಧ ಹೋರಾಡ್ತೈತಿ ಯಾವುದು, ಈ ಬಿಳಿ ರಕ್ತ ಕಣಗಳು. ಓಕೆನಾ. ನೆಕ್ಸ್ಟ್, ಬಿಳಿ ರಕ್ತ ಕಣಗಳು ಹೆಚ್ಚಾದಾಗ ಉಂಟಾಗುವ ರೋಗ. ನೋಡಿ, ಬಿಳಿ ರಕ್ತ ಕಣಗಳ ಸಂಖ್ಯೆ ಏನಾದರೂ ಹೆಚ್ಚೈತಪ್ಪ ಅಂದರೆ ನಮ್ಮ ದೇಹದಲ್ಲಿ ಒಂದು ರೋಗ ಉಂಟಾಗ್ತೈತಿ. ಅದಕ್ಕೆ ಏನಂತ ಕರಿತೀವಪ್ಪ ಅಂದರೆ ನಾವು ಲುಕೇಮಿಯಾ ಅಂತ ಕರಿತೀವಿ. ಲುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್, ಇದನ್ನು ರಕ್ತದ ಕ್ಯಾನ್ಸರ್ ಅಂತ ಕರಿತೀವಿ. ಲುಕೇಮಿಯಾ ಅನ್ನುವಂಥ ಒಂದು ರಕ್ತದ ಕ್ಯಾನ್ಸರ್ ಉಂಟಾಗ್ತೈತಿ. ರಕ್ತ ಹೆಪ್ಪುಗಟ್ಟದೆ ಇರುವ ಸ್ಥಿತಿಯನ್ನು ಡ್ಯಾಶ್ ಎನ್ನುವರು. ಇದಕ್ಕೆ ಸರಿಯಾದ ಉತ್ತರ ಹಿಮೋಫಿಲಿಯಾ ಅಂತ ಕರಿತೀವಿ. ರಕ್ತ ಹೆಪ್ಪುಗಟ್ಟದೆ ಇರುವಂಥ ಸ್ಥಿತಿಯನ್ನು ಹಿಮೋಫಿಲಿಯಾ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ, ಏನಂತಪ್ಪ ಅಂದರೆ ರಾಯಲ್ ಡಿಸೀಸ್. ರಕ್ತ ಹೆಪ್ಪುಗಟ್ಟದೆ ಇರುವಂಥ ಒಂದು ರೋಗಕ್ಕೆ ರಾಯಲ್ ಡಿಸೀಸ್ ಅಂತ ಕೂಡ ಕರಿತೀವಿ. ಅಂದರೆ ಈ ಡಿಸೀಸ್ ಮೊದಲು ಕೇವಲ ರಾಜಮನೆತನಗಳಲ್ಲಿರುವಂಥ ರಾಜರಿಗೆ ಮಾತ್ರ ಬರ್ತಿತ್ತು, ಅದಕ್ಕಾಗಿ ಇದನ್ನು ರಾಯಲ್ ಡಿಸೀಸ್ ಅಂತೇಳಿ ಕರಿತೀವಿ. ಕೊಬ್ಬು ಈ ಕೆಳಗಿನ ಯಾವ ಅಂಗಾಂಶದಲ್ಲಿ ಸಂಗ್ರಹವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಡಿಪೋಸ್ ಅಂಗಾಂಶ. ಕೊಬ್ಬು ಚರ್ಮದ ಕೆಳಗಿರುವಂಥ ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹವಾಗುತ್ತೆ. ಮೂಳೆಯಲ್ಲಿ ಕಂಡುಬರುವ ಪ್ರಮುಖ ಖನಿಜಾಂಶಗಳು ಡ್ಯಾಶ್. ಮೂಳೆಯಲ್ಲಿ ಯಾವ್ಯಾವ ಖನಿಜಾಂಶಗಳು ಕಂಡುಬರ್ತಾವೆ ಅಂತ ನೋಡ್ತಾ ಬರೋದಾದರೆ ಅದರಲ್ಲೂ ಪ್ರಮುಖವಾಗಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕಂಡುಬರ್ತಾವೆ. ಯಾವುದು? ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಬಿಡುಗಡೆಯಾಗುವ ಉಪ ಉತ್ಪನ್ನ ಯಾವುದು? ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಒಂದು ಉಪ ಉತ್ಪನ್ನ ಬಿಡುಗಡೆ ಆಗ್ತೈತಿ. ಅದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಆಮ್ಲಜನಕ ಅಂತ ಕರಿತೀವಿ. ನೋಡಿ, ಆಮ್ಲಜನಕವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಬಿಡುಗಡೆಯಾಗುವಂಥ ಒಂದು ಉಪ ಉತ್ಪನ್ನವಾಗಿದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಈ ಕೆಳಗಿನ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ? ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೇಕಾಗುವಂಥ ಅನಿಲ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗಳಲ್ಲಿ ಸಸ್ಯಗಳು ಬಳಸ್ಕೊಂಡು ಆಮ್ಲಜನಕವನ್ನು ಏನು ಮಾಡ್ತಾವೆ? ಬಿಡುಗಡೆ ಮಾಡ್ತಾವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಲು ಸಸ್ಯಗಳು ಈ ಕೆಳಗಿನ ಯಾವುದನ್ನು ಬಳಸಿಕೊಳ್ಳುತ್ತವೆ? ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗುವಂಥ ಮೂಲ ವಸ್ತುಗಳು ಯಾವ್ಯಾವ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಾರ್ಬನ್ ಡೈಆಕ್ಸೈಡು ಬೇಕಾಗುತ್ತೆ, ನೀರು ಮತ್ತು ಲವಣನೂ ಬೇಕಾಗುತ್ತೆ, ಸೂರ್ಯನ ಬೆಳಕು ಮತ್ತು ಪತ್ರಹರಿತು ಇವೆಲ್ಲವೂ ಕೂಡ ಬೇಕಾಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಇಲ್ಲಿ ನಿಮಗೆ ಪತ್ರಹರಿತು ಜಾಗದಲ್ಲಿ ಕ್ಲೋರೋಫಿಲ್ ಅಂತ ಕೂಡ ಕೊಡ್ಬೋದು. ಕ್ಲೋರೋಫಿಲ್ ಅಂದರೂ ಒಂದು, ಪತ್ರಹರಿತು ಅಂದರೂ ಒಂದು. ಓಕೆನಾ. ನೆಕ್ಸ್ಟ್, ಸಸ್ಯಗಳ ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣನಕ್ಕೆ. ನೋಡಿ, ಸಸ್ಯಗಳ ಎಲೆಗಳು ಹೆಂಗಿರ್ತವೆ? ಹಸಿರಾಗಿರ್ತವೆ. ಆ ಹಸಿರು ಬಣ್ಣಕ್ಕೆ ಕಾರಣವಾದಂಥ ವರ್ಣಕ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕ್ಲೋರೋಫಿಲ್. ಯಾವುದು? ಕ್ಲೋರೋಫಿಲ್. ಕ್ಲೋರೋಫಿಲ್ನಲ್ಲಿ ಕಂಡುಬರುವ ಲೋಹ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮ್ಯಾಗ್ನೀಷಿಯಂ. ಕ್ಲೋರೋಫಿಲ್ನಲ್ಲಿ ಮ್ಯಾಗ್ನೀಷಿಯಂ ಎಂಬ ಲೋಹ ಕಂಡುಬರುತ್ತೆ. ಉಪಗ್ರಹಗಳ ಚಲನೆ ಇದು ಯಾವ ರೀತಿಯ ಚಲನೆಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ವೃತ್ತಾಕಾರದ ಚಲನೆ, ಆಪ್ಷನ್ ಬಿ ಸರಳ ರೇಖಾ ಚಲನೆ, ಆಪ್ಷನ್ ಸಿ ಆಂದೋಲನ ಚಲನೆ, ಆಪ್ಷನ್ ಡಿ ಏಕರೂಪ ಚಲನೆ. ಉಪಗ್ರಹಗಳ ಚಲನೆ ಎಂಬುದು ವೃತ್ತಾಕಾರದ ಚಲನೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಹೌದಾ? ಯಾವ ರೀತಿಯಪ್ಪ ಅಂದರೆ ಸೂರ್ಯ ಮಧ್ಯಭಾಗದಲ್ಲಿರ್ತಾನೆ. ನೆಕ್ಸ್ಟ್ 8 ಗ್ರಹಗಳಿರ್ತವೆ. ಗ್ರಹಗಳು ಎಷ್ಟು? 8 ಗ್ರಹಗಳಿರ್ತವೆ. ಆ ಗ್ರಹಗಳಿಗೆ ಉಪಗ್ರಹಗಳಿರ್ತವೆ. ಹೌದಾ? ಎಕ್ಸಾಂಪಲ್ಗೆ ಇದೊಂದು ಗುರುಗ್ರಹ ಅಂತ ತಿಳ್ಕೊಳ್ಳಿ. ಈ ಗ್ರಹದ ಸುತ್ತಲೂ ಕೂಡ ಏನಿರ್ತವೆ? ಉಪಗ್ರಹಗಳು ಇರ್ತವೆ. ಹೌದಾ? ಆ ಉಪಗ್ರಹಗಳು ಈ ಗುರುಗ್ರಹದ ಉಪಗ್ರಹಗಳು ಅಂತ ತಿಳ್ಕೊಳ್ಳಿ. ಈ ಗುರುಗ್ರಹದ ಉಪಗ್ರಹಗಳು ಏನು ಮಾಡ್ತಾವೆ? ಆ ಗುರುಗ್ರಹದ ಸುತ್ತಲೂ ಚಲಿಸ್ತಿರ್ತಾವೆ. ಆ ಚಲನೆ ಹೆಂಗಿರ್ತೈತಿ? ವೃತ್ತಾಕಾರದಲ್ಲಿರ್ತೈತಿ. ಹೆಂಗಿರ್ತೈತಿ? ವೃತ್ತಾಕಾರದಲ್ಲಿ. ಹೌದಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಆಂದೋಲನ ಚಲನೆಗೆ ಉದಾಹರಣೆ?
ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಲೋಲಕದ ಚಲನೆ. ಈ ಸರಳ ಲೋಲಕದ ಚಲನೆಯು ಆಂದೋಲನ ಚಲನೆಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಒಂದು ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುವುದನ್ನು ಡ್ಯಾಶ್ ಎನ್ನುವರು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಏಕರೂಪ ಚಲನೆ ಅಂತ ಕರಿತೀವಿ. ಒಂದು ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುವುದನ್ನು ಏಕರೂಪ ಚಲನೆ ಅಂತೇಳಿ ಕರಿತೀವಿ. ಯಾವ ರೀತಿಯಪ್ಪ ಅಂದರೆ, ಒಂದು ಗಾಡಿ ಅಂದರೆ ಒಂದು ಕಾರಿದೆ ಹತ್ತಿಕೊಳ್ಳಿ. ಆ ಕಾರು ಮೊದಲಿಗೆ 12 ಗಂಟೆಗೆ ಸ್ಟಾರ್ಟ್ ಆಗಿದೆ. ಎಷ್ಟು ಗಂಟೆಗೆ? 12 ಗಂಟೆಗೆ ಸ್ಟಾರ್ಟ್ ಆಗಿದೆ. ಆವಾಗ 0 ಕಿಲೋಮೀಟ್ರ್ ದಾಟಿತ್ತು. 12:10ಕ್ಕೆ 12 ಗಂಟೆ 10 ನಿಮಿಷಕ್ಕೆ ಅದು ಎಷ್ಟು ಕಿಲೋಮೀಟ್ರ್ ದಾಟಿದೆ? 20 ಕಿಲೋಮೀಟ್ರ್ ಹೋಗಿದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿಯಾಗಿ 12:20ಕ್ಕೆ ಮತ್ತೆ 20 ಕಿಲೋಮೀಟ್ರ್ ಹೋಗಿರ್ತೈತಿ. ಟೋಟಲ್ 40 ಕಿಲೋಮೀಟ್ರ್ ಹೋಗಿರ್ತೈತಿ. ಎಷ್ಟು ಕಿಲೋಮೀಟ್ರ್? 12:20ಕ್ಕೆ 40 ಕಿಲೋಮೀಟ್ರ್ ಹೋಗಿರ್ತೈತಿ. ಹಾಗಾದರೆ ಡಿಫ್ರೆನ್ಸ್ ನೋಡ್ಕೋಬೇಕು. ಇಲ್ಲಿಂದ ಅಂದರೆ ಸ್ಟಾರ್ಟಿಂಗ್ಲಿಂದ 10 ನಿಮಿಷ ಬಿಟ್ಟ ನಂತರ ಇರುವಂಥ ಡಿಫ್ರೆನ್ಸ್ ಎಷ್ಟು? 20 ಕಿಲೋಮೀಟ್ರ್ ಹೋಗಿತ್ತು. ಎಷ್ಟು ನಿಮಿಷದಲ್ಲಿ? 10 ನಿಮಿಷದಲ್ಲಿ. ನೆಕ್ಸ್ಟ್ 10 ನಿಮಿಷದಲ್ಲಿ ಕೂಡ 20 ಕಿಲೋಮೀಟ್ರ್ ಚಲಿಸಿದೆ. ಅಂದರೆ ಸಮವಾದ ಕಾಲ ಅಂದರೆ 10 ನಿಮಿಷ ಒಂದು ಸಮವಾದ ಕಾಲ. ಅದು ಸೇಮ್ ಟೈಮ್ನಲ್ಲಿ ಸೇಮ್ ದೂರ ಅಂದರೆ 20 ಕಿಲೋಮೀಟರ್ ಅನ್ನೋದು ಸೇಮ್ ದೂರ. ಸೇಮ್ ಸಮಯದಲ್ಲಿ ಸೇಮ್ ದೂರ ಏನು ಕ್ರಮಿಸಿದೆಯಲ್ಲ ಅದನ್ನು ನಾವು ಏಕರೂಪ ಚಲನೆ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಜವದ ಅಂತಾರಾಷ್ಟ್ರೀಯ ಏಕಮಾನ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೀಟರ್ ಪರ್ ಸೆಕೆಂಡ್. ಏನು? ಮೀಟರ್ ಪರ್ ಸೆಕೆಂಡ್. ನ್ಯೂಟನ್ ಅನ್ನೋದು ಬಲದ ಅಂತಾರಾಷ್ಟ್ರೀಯ ಏಕಮಾನ. ಯಾವುದರದ್ದು? ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ವೇಗದ ಅಂತಾರಾಷ್ಟ್ರೀಯ ಏಕಮಾನ, ಇದಕ್ಕೂ ಕೂಡ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ವೇಗ ಮತ್ತು ಜವ ಇವೆರಡರ ಅಂತಾರಾಷ್ಟ್ರೀಯ ಏಕಮಾನ ಏನು? ಮೀಟರ್ ಪರ್ ಸೆಕೆಂಡ್. ಇವೆರಡರದ್ದು ಕೂಡ ಸೇಮ್ ಇದೆ. ಚಲನೆಯ 3 ನಿಯಮಗಳನ್ನು ಪರಿಚಯಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಸರ್ ಐಸಾಕ್ ನ್ಯೂಟನ್. ನ್ಯೂಟನ್ರವರು ಏನು ಮಾಡ್ತಾರಪ್ಪ ಅಂದರೆ ಚಲನೆಯ 3 ನಿಯಮಗಳನ್ನು ಪರಿಚಯಿಸ್ತಾರೆ. ಜಡತ್ವದ ನಿಯಮ ಎಂದು ಈ ಕೆಳಗಿನ ಯಾವ ನಿಯಮವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನ್ಯೂಟನ್ ಚಲನೆಯ ಮೊದಲ ನಿಯಮವನ್ನು ನಾವು ಏನಂತ ಕರಿತೀವಿ? ಜಡತ್ವದ ನಿಯಮ ಅಂತ ಕರಿತೀವಿ. ದ ಲಿಟಲ್ ಬ್ಯಾಲೆನ್ಸ್ ಎಂಬ ವೈಜ್ಞಾನಿಕ ಪುಸ್ತಕವನ್ನು ಬರೆದವರು. ಇದಕ್ಕೆ ಸರಿಯಾದ ಉತ್ತರ ಗೆಲಿಲಿಯೋ ಗೆಲಿಲಿ ಅವರು ದ ಲಿಟಲ್ ಬ್ಯಾಲೆನ್ಸ್ ಎಂಬ ವೈಜ್ಞಾನಿಕ ಪುಸ್ತಕವನ್ನು ಬರೀತಾರೆ. ಈ ಪುಸ್ತಕವು ಗೆಲಿಲಿಯೋ ಅವರು ಬರೆದ ಮೊದಲ ಪುಸ್ತಕವಾಗಿರುತ್ತೆ. ಓಕೆನಾ? ನೆಕ್ಸ್ಟ್, ಸೌರಮಂಡಲದಲ್ಲಿ ಕಂಡುಬರುವ ಅತಿ ದೊಡ್ಡ ಉಪಗ್ರಹ ಡ್ಯಾಶ್. ಸೌರಮಂಡಲದಲ್ಲಿ ಕಂಡುಬರುವ ಅತಿ ದೊಡ್ಡ ಉಪಗ್ರಹ ಯಾವುದಪ್ಪ ಅಂದರೆ ಗ್ಯಾನಿಮೇಡ. ಯಾವುದು? ಗ್ಯಾನಿಮೇಡ ಇದು ಯಾವ ಗ್ರಹದ ಉಪಗ್ರಹವಾಗಿದೆ? ಈ ಗ್ಯಾನಿಮೇಡ ಅನ್ನೋದು ಸೌರಮಂಡಲದಲ್ಲಿ ಕಂಡುಬರುವಂಥ ಒಂದು ಅತಿ ದೊಡ್ಡ ಉಪಗ್ರಹ ಅನ್ನೋದು ನೋಡಿದ್ದೀವಿ. ಓಕೆನಾ? ಹಾಗಾದರೆ ಈ ಗ್ಯಾನಿಮೇಡ ಯಾವ ಗ್ರಹದ ಉಪಗ್ರಹ? ಇದಕ್ಕೆ ಸರಿಯಾದ ಉತ್ತರ ಗುರು. ಯಾವ ಗ್ರಹ? ಗುರು ಗ್ರಹದ ಉಪಗ್ರಹವಾಗಿದೆ. ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಚಾಲಕನು ಬ್ರೇಕ್ ಹಾಕಿದಾಗ ನಾವು ಕುಳಿತಿರುವ ಸೀಟಿನಿಂದ ಮುಂದಕ್ಕೆ ಬಾಗುವುದು. ಇದು ಚಲನೆಯ ಯಾವ ನಿಯಮಕ್ಕೆ ಸಂಬಂಧಿಸಿದೆ? ನೋಡಿ, ನಾವು ಬಸ್ನಲ್ಲಿ ಪ್ರಯಾಣಿಸ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ನಾವು ಒಂದು ಸೀಟ್ನಲ್ಲಿ ಕೂತಿದ್ದೀವಿ. ಸಡನ್ನಾಗಿ ಚಾಲಕ ಏನು ಮಾಡ್ತಾನೆ? ಬ್ರೇಕ್ ಹಾಕ್ತಾನೆ. ಆವಾಗ ನಾವೇನು ಮಾಡ್ತೀವಿ? ಸ್ವಲ್ಪ ಸೀಟಿನಿಂದ ಮುಂದಕ್ಕೆ ಬಾಗ್ತೀವಿ. ಹಾಗಾದರೆ ಇದು ಚಲನೆಯ ಯಾವ ನಿಯಮಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಬರೋದಾದರೆ ಚಲನೆಯ ಮೊದಲ ನಿಯಮ ಅಥವಾ ಜಡತ್ವ ನಿಯಮಕ್ಕೆ ಸಂಬಂಧಿಸಿದೆ. ಚಲನೆಯ ಮೊದಲ ನಿಯಮ ಅಥವಾ ಜಡತ್ವ ನಿಯಮಕ್ಕೆ ಇದು ಉದಾಹರಣೆಯಾಗಿದೆ ಅಥವಾ ಸಂಬಂಧಿಸಿದೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ. ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ನೋಡ್ತಾ ಬರೋದಾದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್, ಗುರುಗ್ರಹದ ಉಪಗ್ರಹಗಳಾದ ಗ್ಯಾನಿಮೇಡ, ಕ್ಯಾಲಿಸ್ಟೋ, ಅಯೋ ಮತ್ತು ಯುರೋಪನ್ನು ಅನ್ವೇಷಿಸಿದವರು. ನೋಡಿ, ಗ್ಯಾನಿಮೇಡ, ಕ್ಯಾಲಿಸ್ಟೋ, ಅಯೋ ಮತ್ತು ಯುರೋಪ್ ಇವು ಏನಪ್ಪ ಅಂದರೆ ಗುರುಗ್ರಹದ ಉಪಗ್ರಹಗಳು. ಇವುಗಳನ್ನು ಅನ್ವೇಷಿಸಿದವರು ಯಾರಪ್ಪ ಅಂದರೆ ಗೆಲಿಲಿಯೋ ಗೆಲಿಲಿ ಅವರು ತಾವೇ ತಯಾರಿಸಿದಂಥ ಒಂದು ದೂರದರ್ಶಕದ ಸಹಾಯದಿಂದ
ತಾವೇ ತಯಾರಿಸಿದಂಥ ಒಂದು ದೂರದರ್ಶಕ ಅಥವಾ ಟೆಲಿಸ್ಕೋಪ್ ಅಂತ ಕರಿತೀವಿ. ಅದರ ಸಹಾಯದಿಂದ ಏನು ಮಾಡ್ತಾರೆ, ಗುರುಗ್ರಹದ ಉಪಗ್ರಹಗಳಾದ ಗ್ಯಾನಿಮೇಡ, ಕ್ಯಾಲಿಸ್ಟೋ, ಅಯೋ ಮತ್ತು ಯುರೋಪನ್ನು ಅನ್ವೇಷಿಸ್ತಾರೆ. ಅದಕ್ಕಾಗಿ ಈ 4 ಉಪಗ್ರಹಗಳನ್ನು ಏನಂತ ಕರಿತೀವಪ್ಪ ಅಂದರೆ ಗೆಲಿಲಿಯೋ ಉಪಗ್ರಹಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಗೆಲಿಲಿಯೋ ಉಪಗ್ರಹಗಳು. ಓಕೆನಾ? ನೆಕ್ಸ್ಟ್, ಸೌರಮಂಡಲದಲ್ಲಿರುವ ಅತಿ ಸುಂದರವಾದ ಗ್ರಹ. ಸೌರಮಂಡಲದಲ್ಲಿರುವ ಅತಿ ಸುಂದರವಾದ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹ. ಯಾವ ಗ್ರಹ? ಶನಿ ಗ್ರಹ. ಹಾಗಾದರೆ ಸೌರಮಂಡಲದಲ್ಲಿರುವ ಅತಿ ಕುರೂಪಿಯಾದ ಗ್ರಹ ಅಂದರೆ ಅತಿ ನಮಗೆ ಚೆಂದಾಗಿ ಕಾಣಲ್ಲ ಅಂದರೆ ಕುರೂಪಿಯಾಗಿ ಕಾಣುವಂಥ ಗ್ರಹ ಯಾವುದತ್ತೆ ಪ್ರಶ್ನೆ ಕೇಳಿದರೆ ಭೂಮಿ ಆಗುತ್ತೆ. ಯಾವುದು? ಭೂಮಿ. ಕೆಂಪಾಗಿ ಕಾಣುವ ಗ್ರಹ ಮಂಗಳ ಗ್ರಹ. ಅತಿ ದೊಡ್ಡ ಗ್ರಹ ಗುರುಗ್ರಹ. ನೋಡಿ, ಗುರುಗ್ರಹ ಅತಿ ದೊಡ್ಡ ಗ್ರಹ, ಶನಿ ಗ್ರಹ ಅತಿ ಸುಂದರವಾಗಿ ಕಾಣುವ ಗ್ರಹ, ಕುರೂಪಿಯಾಗಿ ಕಾಣುವ ಗ್ರಹ ಭೂಮಿ, ಮಂಗಳ ಗ್ರಹ ಕೆಂಪು ಗ್ರಹ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಂದ್ರ. ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ. ಹಾಗಾದರೆ ಭೂಮಿ ಮತ್ತು ಚಂದ್ರನ ನಡುವೆ ಇರುವಂಥ ದೂರ ಎಷ್ಟಪ್ಪ ಅಂದರೆ 3,84,000 ಕಿಲೋಮೀಟರ್. ಎಷ್ಟು? 3,84,000 ಕಿಲೋಮೀಟರ್. ಇದು ಭೂಮಿ ಮತ್ತು ಚಂದ್ರನ ನಡುವೆ ಇರುವಂಥ ಒಂದು ದೂರ. ಹಾಗಾದರೆ ಚಂದ್ರ ಸ್ವಂತ ಬೆಳಕನ್ನು ಹೊಂದಿದೆಯಾ ಅಂತ ನೋಡಿದರೆ ಇಲ್ಲ. ಚಂದ್ರನು ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ, ಅಂದರೆ ಸೂರ್ಯನಿಂದ ಬೆಳಕನ್ನು ಪಡ್ಕೊಂಡು ಅದು ಭೂಮಿಗೆ ಪ್ರತಿಫಲಿಸುತ್ತೆ. ಓಕೆನಾ? ನೆಕ್ಸ್ಟ್, ಇಲ್ಲಿ ಪೋಬೋಸ್ ಮತ್ತು ಡಿಮೋಸ್ ಅಂತದವು. ಈ ಪೋಬೋಸ್ ಮತ್ತು ಡಿಮೋಸ್ ಏನಪ್ಪ ಅಂದರೆ ಇವು ಮಂಗಳ ಗ್ರಹದ ಉಪಗ್ರಹಗಳು. ಮಂಗಳ ಗ್ರಹದ ಉಪಗ್ರಹಗಳು. ನೆಕ್ಸ್ಟ್, ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಎಷ್ಟಪ್ಪ ಅಂದರೆ 150 ದಶಲಕ್ಷ ಕಿಲೋಮೀಟರ್. ಎಷ್ಟು? 150 ದಶಲಕ್ಷ ಕಿಲೋಮೀಟರ್. ಹೌದಾ? ಅಥವಾ ನಾವು ಇನ್ನೊಂದು ಇದನ್ನು ಈ 150 ದಶಲಕ್ಷ ಕಿಲೋಮೀಟರ್ ಅಥವಾ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರವನ್ನು ಒಂದು ಅಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಒಂದು ಅಸ್ಟ್ರಾನಮಿಕಲ್ ಯೂನಿಟ್. ನೆಕ್ಸ್ಟ್, ಪ್ರತಿಯೊಂದು ಕ್ರಿಯೆಯು ತನ್ನದೇ ಆದ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಹೊಂದಿದೆ ಎಂದು ತಿಳಿಸುವ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಚಲನೆಯ 3ನೇ ನಿಯಮ. ನೋಡಿ, ಪ್ರತಿಯೊಂದು ಕ್ರಿಯೆಯು ಕೂಡ ತನ್ನದೇ ಆದ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನು ಹೊಂದಿದೆ ಅಂತೇಳಿ ತಿಳಿಸುವಂಥ ನಿಯಮ ಚಲನೆಯ 3ನೇ ನಿಯಮ. ಚಲನೆಯ 2ನೇ ನಿಯಮಕ್ಕೆ ಸಂಬಂಧಿಸಿದ ಗಣಿತೀಯ ಸೂತ್ರ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಎಫ್ ಇಂಟು ಎಮ್ ಎ. ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಇಂಟು ಎಮ್ ಎ ಅಂದರೆ ಮಾಸ್ ಇಂಟು ಎಕ್ಸಲರೇಷನ್ ಆಗುತ್ತೆ. ಓಕೆನಾ? ಇದೇನಪ್ಪ ಅಂದರೆ ಚಲನೆ 2ನೇ ನಿಯಮಕ್ಕೆ ಸಂಬಂಧಿಸಿದಂಥ ಒಂದು ಫಾರ್ಮುಲಾ. ಸಂವೇಗದ SI ಮಾನ. ಇದಕ್ಕೆ ಸರಿಯಾದ ಉತ್ತರ kg/m². kg/m². ಏನಿದು? kg/m² ಅನ್ನೋದು ಸಂವೇಗದ SI ಮಾನವಾಗಿದೆ. ನ್ಯೂಟನ್ ಅನ್ನೋದು ಬಲದ SI ಮಾನ. ಪಾಸ್ಕಲ್ ಅನ್ನೋದು ಒತ್ತಡದ SI ಮಾನ. ಡೆಸಿಬಲ್ ಇದು ಶಬ್ದವನ್ನು ಅಳೆಯುವ ಮಾನ. ಯಾವುದರಲ್ಲಿ ಹೇಳ್ತೀವಿ ನಾವು ಶಬ್ದವನ್ನು? ಡೆಸಿಬಲ್ ಎಂಬ ಮಾನದಲ್ಲಿ ಅಳತೆ ಮಾಡ್ತೀವಿ. ಕ್ರಿಕೆಟ್ ಆಟದಲ್ಲಿ ಚೆಂಡನ್ನು ಹಿಡಿಯುತ್ತಿರುವ ವ್ಯಕ್ತಿಯು ಚಲಿಸುತ್ತಿರುವ ಚೆಂಡಿನೊಡನೆ ಕ್ರಮೇಣ ತಮ್ಮ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ. ಇದು ಯಾವ ನಿಯಮಕ್ಕೆ ಸಂಬಂಧಿಸಿದೆ? ನೋಡಿ, ಕ್ರಿಕೆಟ್ ಆಟದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವನಿಗೆ ಕ್ಯಾಚ್ ಬಂದಿರುತ್ತೆ, ಅದನ್ನು ಹಿಡಿಯೋಕ್ಕೆ ಹೋಗ್ತಾನೆ. ಹಿಡಿದ ತಕ್ಷಣ ಏನು ಮಾಡ್ತಾನೆ, ಚೆಂಡಿನೊಡನೆ ಕ್ರಮೇಣ ತಮ್ಮ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ತಾನೆ. ಯಾಕಪ್ಪ ಅಂದರೆ ಅದರ ಫೋರ್ಸ್ ಕಡಿಮೆ ಆಗೋಕ್ಕೆ ಆ ರೀತಿ ಮಾಡ್ತಾನೆ. ಹಾಗಾದರೆ ಇದು ಯಾವ ನಿಯಮಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಚಲನೆಯ 2ನೇ ನಿಯಮ. ಯಾವ ನಿಯಮ? ಚಲನೆಯ 2ನೇ ನಿಯಮ. ರಾಕೆಟ್ ಉಡಾವಣೆ ಇಲ್ಲಿ ಅನ್ವಯವಾಗಿರುವ ನಿಯಮ. ನೋಡಿ, ರಾಕೆಟ್ ಉಡಾವಣೆಯಲ್ಲಿ ಚಲನೆಯ ಯಾವ ನಿಯಮ ಅನ್ವಯವಾಗಿದೆ ಅಂತ ನೋಡ್ತಾ ಬರೋದಾದರೆ ಚಲನೆಯ 3ನೇ ನಿಯಮವು ಇಲ್ಲಿ ಅನ್ವಯವಾಗುತ್ತೆ. ಯಾಕಂದರೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತೇಳಿ ನೋಡ್ತೀವಲ್ಲ. ಎಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಅಥವಾ ಯಾವುವು ಚಲನೆಯ 3ನೇ ನಿಯಮಕ್ಕೆ ಉದಾಹರಣೆಯಾಗಿದೆ ಅಥವಾ
ಉದಾಹರಣೆಯಾಗಿವೆ ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ ಎ ಚಲಿಸುತ್ತಿರುವ ದೋಣಿ. ಚಲಿಸುತ್ತಿರುವ ದೋಣಿಯು ಕೂಡ ಇದು ಚಲನೆಯ ಮೂರನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಹೌದಾ? ಯಾವ ರೀತಿ ಇದು ಚಲಿಸುತ್ತಿರುವ ದೋಣಿ ಅಂತ ನೋಡ್ತಾ ಬರೋದಾದರೆ, ಕೆಳಗೆ ನೀರಿನಲ್ಲಿ ದೋಣಿ ಚಲಿಸುತ್ತಲ್ಲ, ನೀರನ್ನು ಏನು ಮಾಡುತ್ತೆ, ಎರಡು ಈ ರೀತಿ ಸೀಳಿ ಹೋಗುತ್ತೆ. ಯಾವ ರೀತಿ? ಇದು ದೋಣಿ, ಓಕೆನಾ? ನೀರನ್ನು ಈ ರೀತಿಯಾಗಿ ನೀರನ್ನು ಸೀಳಿ ಮುಂದಕ್ಕೆ ಚಲಿಸ್ತೈತಿ. ಅಂದರೆ ನೀರು ಅದಕ್ಕೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ನ ನೀಡ್ತಾ ಇರುತ್ತೆ, ಓಕೆನಾ? ಮತ್ತು ನೀರು ಹಿಂದಕ್ಕೆ ಚಲಿಸ್ತಾ ಇರುತ್ತೆ, ದೋಣಿ ಮುಂದಕ್ಕೆ ಚಲಿಸ್ತಾ ಇರುತ್ತೆ, ಓಕೆನಾ? ನೆಕ್ಸ್ಟ್, ಗೋಡೆಗೆ ಎಸೆದ ಚೆಂಡು ಮರಳಿ ಬರುವ ಪ್ರಸಂಗ. ಒಂದು ಗೋಡೆಗೆ ಒಂದು ಚೆಂಡನ್ನು ಎಸಿತೀವಿ ನಾವು, ಆ ಚೆಂಡು ಏನಾಗುತ್ತೆ, ರಿಟರ್ನ್ನ ಮಾತ್ರ ಬರುತ್ತೆ. ಇದು ಕೂಡ ಚಲನೆ ಮೂರನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಬಂದೂಕಿನಿಂದ ಗುಂಡು ಹಾರಿಸುವ ಪ್ರಸಂಗ. ನಾವು ಬಂದೂಕಿನಿಂದ ಗುಂಡು ಹಾರಿಸಿದಾಗ ಏನಾಗುತ್ತೆ, ಗುಂಡು ಮುಂದಕ್ಕೆ ಚಲಿಸುತ್ತೆ ಮತ್ತು ಬಂದೂಕು ಹಿಂದಕ್ಕೆ ಚಲಿಸುತ್ತೆ. ಇದು ಕೂಡ ಚಲನೆಯ ಮೂರನೇ ನಿಯಮಕ್ಕೆ ಒಂದು ಉದಾಹರಣೆಯಾಗಿದೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಡಿ ಸರಿಯಾದ ಉತ್ತರ. ಅಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ, ಓಕೆನಾ? ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಇದಿಷ್ಟೇನಾಗಿತ್ತಪ್ಪ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.